ಈ ನಾರ್ತ್ ಈಸ್ಟ್ ಇದಾರಲ್ಲ ಅದೇ ರೀ ಹಿಂದಿ ಅವರು ಇವ್ರ ಬಗ್ಗೆ ಬಹಳ ಅಸಮಾಧಾನ ಇದೆ ನನಗೆ. ಯಾಕೆಂದ್ರೆ ದಿನ ಬೆಳಗಾದ್ರೆ ಕನ್ನಡಿಗರನ್ನ ಕೆಣ್ಕೋ ರೀತಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಕನ್ನಡನ ಕನ್ನಡ ಅಂತ ಕರೀತಾರೆ, ಕರ್ನಾಟಕನ ಕರ್ನಾಟಕ ಅಂತ ಕರೀತಾರೆ, ನಮ್ಮ ಕರ್ನಾಟಕದ ಮಸಾಲೆ ದೋಸೆನ ದೋಸಾ ಅಂತ ಕರೀತಾರೆ, ನಮ್ಮ ಉದ್ದಿನ ವಡೆನ ವಡ ಅಂತ ಕರೀತಾರೆ. ಈಗ ಜೈಪುರಲ್ಲಿರೋ ಸ್ವೀಟ್ ಅಂಗಡಿಗಳಲ್ಲಿ ನಮ್ಮ ಕರ್ನಾಟಕದ ಮೈಸೂರು ಪಾಕ್ನ ಮೈಸೂರು ಶ್ರೀ ಅಂತ ನಾಮಕರಣ ಮಾಡಿದಾರಂತೆ. ಏನ್ ಹೇಳ್ಬೇಕು ಇವ್ರಿಗೆ? ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳ ಆಗಿದ್ಯಾ ನೋಡು ನಿನಗೆ. ಅಯೋಗ್ಯ ಅಲ್ಲ, ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಪಾಕ ಅಂದ್ರೆ ಕನ್ನಡದಲ್ಲಿ ಸಿಹಿ ಅಂತ ಅರ್ಥ, ಇಂಗ್ಲಿಷ್ ನಲ್ಲಿ ಸ್ವೀಟ್ ಅಂತ ಅರ್ಥ. ಆದ್ರೆ ಹಿಂದಿಯವರು ಹೇಳೋ ಲಾಜಿಕ್ ಪ್ರಕಾರ ಪಾಕ್ ಅಂದ್ರೆ ಪಾಕಿಸ್ತಾನ್ ಅಂತೆ. ಏಪ್ರಿಲ್ 22ಕ್ಕೆ ಪಹಲ್ಗಾಮ್ ದಾಳಿ ಆಯ್ತು. ಲಷ್ಕರ್ ಇ ತೈಬಾ ಗುಂಪಿನ ಭಯೋತ್ಪಾದಕರು ನಮ್ಮ ಎಷ್ಟೋ ಹಿಂದೂಗಳನ್ನ ಕೊಲೆ ಮಾಡಿದ್ರು. ಇದಕ್ಕೆ ಬೆಂಬಲವಾಗಿದ್ದ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಭಾರತ ಉಗ್ರರಿಗೆ ಮತ್ತೆ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತು. ಇದೇ ಕಾರಣಕ್ಕೆ ಜೈಪುರಲ್ಲಿರೋ ಸ್ವೀಟ್ ಅಂಗಡಿಯವರು ಮೈಸೂರು ಪಾಕ್ ನ ಮೈಸೂರು ಶ್ರೀ ಅಂತ ನಾಮಕರಣ ಮಾಡಿದ್ದಾರೆ. ಮೈಸೂರು ಪಾಕ್ ಅಂತ ಇದೆಯಲ್ಲ, ಆ ಪಾಕ್ ನ ಪಾಕಿಸ್ತಾನ ಅಂತ ಅನ್ಕೊಂಡು ಮೈಸೂರು ಶ್ರೀ ಅಂತ ನಾಮಕರಣ ಮಾಡಿದ್ದಾರೆ. ಅಲ್ಲ, ಇವ್ರಿಗೇನ್ ತಲೆ ಬುಡ ಇಲ್ವಾ ಅಥವಾ ಏನ್ ಬುದ್ಧಿಗಿದ್ದಿ ಅಥವಾ ಲಾಜಿಕ್ ಅನ್ನೋದೇ ಏನೂ ಇಲ್ವಾ ಇವ್ರಿಗೆ? ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆನೆ ನಮ್ಮ ಮೈಸೂರು ಪಾಕ್ ಹುಟ್ಟಿದೆ. ಮೈಸೂರು ಪಾಕ್ ಹೇಗ್ ಹುಟ್ಟಿತು ಅಂತ ಪರಭಾಷಿಕರಿಗೆ ಬಿಡಿ, ನಮ್ಮ ಸ್ವಂತ ಎಷ್ಟೋ ಕನ್ನಡಿಗರಿಗೇನೆ ಗೊತ್ತಿಲ್ಲ. ಮೈಸೂರು ಪಾಕ ಅಥವಾ ಮೈಸೂರು ಪಾಕ್ ಸ್ವೀಟ್ಗೆ 85 ವರ್ಷಗಳ ಇತಿಹಾಸ ಇದೆ. ಅಂದ್ರೆ 1935ರಲ್ಲಿ ಮೈಸೂರು ಪಾಕ ಹುಟ್ಟಿದ್ದು. ಇದಕ್ಕೆ ಕಾರಣಕರ್ತರು ನಮ್ಮ ಮಹಾರಾಜರು, ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರು. 1935ರಲ್ಲಿ ಮೈಸೂರು ಅರಮನೆಯಲ್ಲಿ ಕಾಕಸೂರ ಮಾದಪ್ಪ ಅವರು ಪ್ರಧಾನ ಅಡುಗೆ ಭಟ್ರಾಗಿ ಕೆಲಸ ಮಾಡ್ತಿದ್ರು. ನಾಲ್ವಡಿ ಪ್ರಭುಗಳಿಗೆ ಏನ್ ಇಷ್ಟನೋ ಅದನ್ನ ಪ್ರತಿದಿನ ಮಾಡ್ಕೊಡ್ತಿದ್ರು. ಹೀಗೆ ಒಂದಿನ ಮಹಾರಾಜರು ಆಚೆ ಹೋಗಿರ್ತಾರೆ. ಮಹಾರಾಜರು ಊಟಕ್ಕೆ ಬರೋಕ್ಕಿಂತ ಮುಂಚೆನೆ ಹೊಸದಾಗಿ ಏನಾದ್ರೂ ಸಿಹಿ ತಿಂಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಂದ್ರೆ ಹೀಗೆ ಒಂದಿಷ್ಟು ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಸೇರಿಸಿ ಒಂದು ಪಾಕ ಪ್ರಯೋಗ ಮಾಡಿ ಅದನ್ನ ನಾಲ್ವಡಿ ಪ್ರಭುಗಳಿಗೆ ಕೊಡ್ತಾರೆ. ಅದನ್ನ ತಿಂದ ನಾಲ್ವಡಿ ಪ್ರಭುಗಳಿಗೆ ಬಹಳ ಖುಷಿ ಆಗುತ್ತೆ. ಏನಿದು ಇಷ್ಟೊಂದು ರುಚಿಯಾಗಿದೆಯಲ್ಲ, ಮೈಸೂರು ಸಾಮ್ರಾಜ್ಯದ ಎಲ್ಲಾ ನನ್ನ ಪ್ರಜೆಗಳು ಈ ಸಿಹಿನ ತಿನ್ಬೇಕು ಅಂತ ಆ ಪಾಕ ಅಂದ್ರೆ ಆ ಸಿಹಿ ತಿಂಡಿಯನ್ನ ಮೈಸೂರು ಪಾಕ ಅಂತ ನಾಮಕರಣ ಮಾಡ್ತಾರೆ. ವಿಶ್ವವಿಖ್ಯಾತಿ ಮೈಸೂರು ಪಾಕ್ ಹುಟ್ಟಿದ ಕತೆ ಇದು. ಇಷ್ಟೆಲ್ಲ ಇತಿಹಾಸ ಮತ್ತೆ ಭಾವನೆಗಳು ಇರೋ ಮೈಸೂರು ಪಾಕ ಹೆಸರನ್ನ ಗೊತ್ತು ಗುರಿ ಇಲ್ದಿರೋ ಹಿಂದಿಯವರು ಅದಕ್ಕೆ ಬೇರೆ ಹೆಸರನ್ನ ಇಟ್ಟಿದ್ದಾರೆ. ದೋಸೆನ ದೋಸಾ ಮಾಡಿದ್ರು, ವಡೆನ ವಡ ಮಾಡಿದ್ರು, ಕನ್ನಡನ ಕನ್ನಡ ಮಾಡಿದ್ರು, ಕರ್ನಾಟಕನ ಕರ್ನಾಟಕ ಮಾಡಿದ್ರು. ಈಗ ಮೈಸೂರು ಪಾಕ್ನ ಮೈಸೂರು ಶ್ರೀ ಅಂತ ಅದೇನೋ ನಾಮಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಸ್ವಾಭಿಮಾನಿ ಕನ್ನಡಿಗರ ವಿರೋಧ ಖಂಡಿತ ಇದೆ. ಈ ಲಾಜಿಕ್ ಇಲ್ದಿರೋ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ವಿಷಯ, ಈ 5 ವರ್ಷದಿಂದ ಹೇಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಟ್ವಿಟರ್ ಪುಟವನ್ನ ಹಿಂಬಾಲಿಸಿ ಬೆಂಬಲಿಸಿದಿರೋ ಅದೇ ರೀತಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮ ಬೆಂಬಲ ಇರಲಿ. ತಪ್ಪದೆ ನಮ್ಮ ನನ್ ಮಿನಿ ರೇಡಿಯೋ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.